ಜ್ಞೇಯೋ ನ ವೇದೈಹಿ ಶೂದ್ರಾದ್ಯೈಹಿ ಅಂತ ಅಣುಭಾಷ್ಯದ ವಾಕ್ಯ. ಅದರ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 147ನೇ ಗದ್ಯಭಾಗ ನಾವು ನೋಡಬೇಕಾದದ್ದು. ಸ್ತ್ರೀಯರು, ಶೂದ್ರರು ಮೊದಲಾದವರು ಅವನನ್ನು, ಆ ಭಗವಂತನನ್ನ ವೇದಾಧ್ಯಯನ ಮಾಡಿ ತಿಳ್ಕೋಬಾರದು, ವೇದಾಧ್ಯಯನ ಮಾಡಬಾರ್ದು. ಉತ್ತಮ ಸ್ತ್ರೀಯರು ಮಾತ್ರ ವೇದಾಧ್ಯಯನ ಮಾಡಿ ಆತನ ತಿಳ್ಕೋಬೇಕು. ಉಳಿದವರಿಗೆಲ್ಲ ಆತ ವೇದಾಧ್ಯಯನದ ಮೂಲಕ ಗಮ್ಯನಲ್ಲ ಅಂತ ಇಷ್ಟು ಹಿಂದೆ ಬಂತು. ಹಾಗಾದ್ರೆ ಯೋಗ್ಯರಾದ ಸಚ್ಛೂದ್ರರು ಮತ್ತು ಸ್ತ್ರೀಯರು, ಯೋಗ್ಯರಾದ ಸಚ್ಛೂದ್ರಾದೀನಾಂ, ಶೂದ್ರರು ಮತ್ತೆ ಉಳಿದ ಈ ಚಾಂಡಾಲಾದಿಗಳು ಅಂತ ತಿಳ್ಕೋಬೇಕು. ಮತ್ತೆ ಅನುತ್ತಮ ಸ್ತ್ರೀಯರು, ಉತ್ತಮ ಸ್ತ್ರೀಯರಿಗಂತೂ ವೇದಾಧಿಕಾರನೇ ಇದೆ. ಅನುತ್ತಮ ಸ್ತ್ರೀಯರು ಏನ್ ಮಾಡಬೇಕು? ಅವ್ರಿಗೆ ಮುಕ್ತಿನೇ ಇಲ್ದಂಗ ಆಗಬೇಕಾಗಿತ್ತಲ್ಲ. ಯಾಕಂದ್ರೆ ವಿಷ್ಣು ಜ್ಞಾನ ಬರೋದಿಲ್ವಲ್ಲ, ವೇದಗಳಿಂದ ಜ್ಞಾನ ಬರಬೇಕು. ವೇದಾಧ್ಯಯನ ಇಲ್ಲ, ಅದರಿಂದ ಜ್ಞಾನ ಬರೋದಿಲ್ಲ, ಅದರಿಂದ ಮುಕ್ತಿ ಇಲ್ಲದಿರ್ಬೇಕಾದಿತ್ತು ಅಂತ ಪ್ರಶ್ನೆ ಬರ್ತದೆ. ಮತ್ತೆ ಇಷ್ಟಾಪತಿ ಮುಕ್ತಿ ಇಲ್ಲದಿಲ್ಲ, ಅವ್ರಿಗೆ ಮುಕ್ತಿ ಸಿಗದೆ ಹೋದ್ರೆ ತೊಂದರೆ ಇಲ್ಲ ಅಂತಂದ್ರೆ ಹಾಗಾಗಿ ಇಷ್ಟಾಪತಿ ಅಂತ ಹೇಳಿಕ್ ಬರೋದಿಲ್ಲ. ಮಾಮಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂಗತಿಂ ಇತ್ಯಾದಿ ವಿರೋಧಾತ್ ಇತ್ಯತೋಪಿ ಜ್ಞೇಯೋ ನ ವೇದೈಹಿ ಇತ್ಯಾದಿ. ಮುಕ್ತಿ ಇಲ್ಲ ಅಂತ ನೀವು ಅದನ್ನು ತಳ್ಳಿ ಹಾಕ್ಲಿಕ್ಕೆ ಬರೋಂಗಿಲ್ಲ. ಯಾಕೆಂದ್ರೆ ನನ್ನನ್ನು ಆಶ್ರಯಿಸಿದ, ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ನನ್ನನ್ನು ಆಶ್ರಯಿಸಿದಂಥ ಯಾರೇ ಪಾಪದ ಕಾರಣದಿಂದಾಗಿ ಸ್ತ್ರೀಯರಾದವರು, ಪಾಪಯೋನಯ ಅನ್ನೋದನ್ನ ವಿಶೇಷಣವಾಗಿ ಮಾಡಿಕೊಂಡು ಸ್ತ್ರೀ ವೈಶ್ಯ ಇತ್ಯಾದಿಗಳಿಗೆ ಅದನ್ನ ಅನ್ವಯ ಮಾಡಿದ್ದಾರೆ. ಸ್ತ್ರೀ ವೈಶ್ಯ ಶೂದ್ರ ಮೊದಲಾದವುಗಳಿಗೆ. ಸರಿಯಾ? ಮೂಲತಃ ಆತ ಸ್ತ್ರೀ ಅಲ್ಲದೆ ಇರಬಹುದು, ಪುರುಷನೇ ಆಗಿರಬಹುದು. ಆದರೆ ಪಾಪದ ಕಾರಣದಿಂದಾಗಿ, ಯಾವುದೋ ಶಾಪದ ಕಾರಣದಿಂದಾಗಿ ಸ್ತ್ರೀಯಾಗಿ ಜನ್ಮ ತಾಳಿದವನು. ಎಲ್ಲಾ ಸ್ತ್ರೀಯರೆಲ್ಲ ಪಾಪಯೋನಿಗಳು ಅಂತ ಅರ್ಥ ಅಲ್ಲ. ಅದಕ್ಕೆ ಪಾಪದ ಕಾರಣದಿಂದಾಗಿ ಸ್ತ್ರೀಯರಾದವರು, ಮತ್ತೆ ಪಾಪದ ಕಾರಣದಿಂದಾಗಿ ವೈಶ್ಯ ಶೂದ್ರ ಮೊದಲ ಜನ್ಮ ತಳೆದವರು ಅಂತ ಅರ್ಥ. ಸ್ವರೂಪತಃ ಅವರು ಏನೇ ಇರಬಹುದು, ಅದಕ್ಕೆ ಈಗ ಅರ್ಥ ಆಚಾರ್ಯ ತೋರಿಸ್ಕೊಟ್ಟಿರೋ ಅರ್ಥ ನಾನು ಇಲ್ಲಿ ಹೇಳಿದೆ. ಆದ್ರೆ ಪ್ರಶ್ನೆ ಮಾಡುವವರು ಆಚಾರ್ಯ ಅಭಿಪ್ರಾಯವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತಲ್ಲ. ಪಾಪಯೋನಿಗಳಾದಂತಹ ಯಾರೇ ಸ್ತ್ರೀಯರು, ವೈಶ್ಯರು ಮೊದಲಾದವರು ಕೂಡ ಮುಕ್ತಿಯನ್ನು ಪಡಿತಾರೆ ಅಂತಿದೆಯಲ್ಲ ಅಂತ ಜಿಜ್ಞಾಸೆ ಬರ್ಬೋದು ನಮ್ಗೆ. ಆದ್ರಿಂದ ಸ್ತ್ರೀಯರು ಕೂಡ ಮುಕ್ತಿಗೆ ಹೋಗ್ತಾರೆ ಅಂತ ಶಾಸ್ತ್ರದಲ್ಲಿದೆ. ಮತ್ತೆ ಅವರಿಗೆ ಮುಕ್ತಿಗೆ ಹೋಗ್ಬೇಕಾದ್ರೆ ವಿಷ್ಣು ಜ್ಞಾನ ಬೇಕು. ಜ್ಞಾನ ಬೇಕಾದ್ರೆ ವೇದಾಧ್ಯಯನ ಆಗ್ಬೇಕು. ಅವ್ರು ಹೇಗೆ ಹೋಗ್ತಾರೆ ಅಂತ ಪ್ರಶ್ನೆ. ತೇಪಿ ಯಾಂತಿ ಪರಾಂಗತಿ, ಮುಕ್ತಿಗೆ ಅವರು ಕೂಡ ಹೋಗ್ಬೇಕಲ್ವಾ ಅಂತ. ಅದಕ್ಕೆ ಜ್ಞೇಯೋ ನ ವೇದೈಹಿ ಶೂದ್ರಾದ್ಯೈಹಿ ಅಂತ ಇದೇ ಶಬ್ದವೇ ಅದಕ್ಕೆ ಉತ್ತರ. ಅಣುಭಾಷ್ಯದಲ್ಲಿ ಪ್ರಯುಕ್ತವಾದ ಇದೇ ಶಬ್ದದಿಂದ ಆಚಾರ್ಯ ಈ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಸರಿಯಾ? ಇಲ್ಲಿ ಈ ಜ್ಞೇಯೋ ನವೇದೈಹಿ ಅಂತಿದೆಯಲ್ಲ, ನವೇದೈಹಿ ಅಂತಂದ್ರದಕ್ಕೆ ಏನರ್ಥ? ನವೇದೈಹಿ ಅಂದ್ರೆ ಅವೇದೈಹಿ ಅಂತ ಅರ್ಥ. ಅಲ್ಲಿ ಮುಂದೆ ಅರ್ಥ ಕೊಟ್ಟಿದ್ದಾರೆ ನೋಡಿ. ವಿಭಾಷಾನುವೃತ್ಯ ನಲೋಪಸ್ಯ ವಿಕಲ್ಪಿತತ್ವಾತ್ ನಂಚಮಾಸೋವಾ ಅಂತಿದೆಯಲ್ಲ, ಅದಕ್ಕೆ ಅರ್ಥ ಆಮೇಲೆ ಹೇಳ್ತೇನೆ. ನವೇದೈಹಿ ಅಂತಂದ್ರೆ ನ ವೇದಾಹ ಅವೇದಾಹ. ನಮಗೆಲ್ಲ ಗೊತ್ತಿರುವಂತೆ ನ ಜ್ಞಾನಂ ಅಜ್ಞಾನಂ ಅಂತ ನಾವು ಸಮಾಸ ಮಾಡ್ತೀವಿ. ಸರಿಯಾ? ಇಲ್ಲಿ ನ ವೇದಾಹ ಅವೇದಾಹ ಅಂತ ಆಗ್ಬೇಕು. ವೇದಕ್ಕಿಂತ ಭಿನ್ನವಾದ ವೇದಾನ್ಯೈಹಿ ಇತಿಹಾಸ ಪುರಾಣಾದಿಭಿಹಿ, ವೇದಕ್ಕಿಂತ ಭಿನ್ನವಾದ ಇತಿಹಾಸ ಪುರಾಣ ಮೊದಲಾದ ಗ್ರಂಥಗಳ ಮೂಲಕ ಶೂದ್ರರು ಮತ್ತು ಅನಧಿಕಾರಿಗಳಾದ ಸ್ತ್ರೀಯರು ಭಗವಂತನನ್ನು ತಿಳಿಯಬೇಕು. ಜನಾರ್ದನ ಅಂದ್ರೆ ಸಂಸಾರ ಅರ್ಧನ, ಸಂಸಾರ ನಾಶಕನಾದ ಭಗವಂತನು ಏಕಃ ಜ್ಞೇಯ, ಅವನೊಬ್ಬನೇ ತಿಳಿಯಲ್ಪಡ್ತಾನೆ. ಸರಿಯಾ? ಹಾಗಾದ್ರೆ ವೇದಗಳ ಮೂಲಕ ತಿಳಿಯಕ್ಕಾಗದೆ ಹೋದ್ರೂ ಕೂಡ ವೇದ ಭಿನ್ನವಾದ ಇತಿಹಾಸ ಪುರಾಣಗಳ ಮೂಲಕ ಅವನು ಖಂಡಿತವಾಗಿಯೂ ಜ್ಞೇಯನೇ ಆಗಿದ್ದಾನೆ. ಜ್ಞಾನ ಬರಬೇಕಾದ್ದು ಮುಖ್ಯ. ಅದು ಯಾವುದಿಂದಲೂ ಬರಬಹುದು. ಸರಿಯಾ?
ಆದ್ರಿಂದ ಅವರಿಗೆ ಜ್ಞಾನ ಬರೋದಿಲ್ಲ ಅಂತ ಹೇಳ್ಬೇಡಿ, ಮುಕ್ತಿ ಆಗೋದಿಲ್ಲ ಅಂತಲೂ ಹೇಳ್ಬೇಡಿ. ಅದರಿಂದ ಇಲ್ಲಿ ನ ವೇದಾಹ ಅವೇದಾಹ ಅಂತ ಆಗ್ಬೇಕಿತ್ತು. ನ ಜ್ಞಾನಿ ಅಜ್ಞಾನಿ ಅಂತ ಹೀಗೆಲ್ಲ ಆದಂತೆ. ಸರಿಯಾ? ನ ಬ್ರಾಹ್ಮಣ ಅಬ್ರಾಹ್ಮಣ ಅಂತ ಹೀಗೆಲ್ಲ ಆಗ್ತದಲ್ಲ, ಆ ಥರ ಇಲ್ಲೂ ಕೂಡ ನ ವೇದಾಹ ಅವೇದಾಹ ಅಂತ ಆಗ್ಬೇಕಾಗಿತ್ತು. ಅದೇನಾಗಿದೆ ಅಂದ್ರೆ ನ ವೇದಾಹ ಅವೇದಾಹ ಆಗೋ ಬದಲು ನ ವೇದಾಹ ನವೇದಾಹ ಅಂತಾನೆ ಸಮಾಸ ಆಗಿಬಿಟ್ಟಿದೆ. ಅದು ಹೇಗೆಂದ್ರೆ ನ ಸಮಾಸೋಯಂ. ನಿಷೇಧವನ್ನು ಹೇಳಲಿಕ್ಕೆ ಒಟ್ಟು 2 ಥರದ ಶಬ್ದಗಳಿವೆ ಶಾಸ್ತ್ರದಲ್ಲಿ, ವ್ಯಾಕರಣ ಶಾಸ್ತ್ರದಲ್ಲಿ. ಒಂದು ನಞ, ಸರಿಯಾ? ನ ಅದರ ನಂತರ ಚವರ್ಗದ ಅನುನಾಸಿಕ ಅಕ್ಷರ ನಞ ಅಂತ. ಇನ್ನೊಂದು ಕೇವಲ ನ ಅಂತ. ಈಗ ನ ಜ್ಞಾನಂ ಅಜ್ಞಾನಂ ಅಂತ ಇತ್ಯಾದಿ ಸಮಾಸ ಆಗ್ತದಲ್ಲ, ಹಾಗೆ ನ ಬ್ರಾಹ್ಮಣ ಬ್ರಾಹ್ಮಣ, ಅಮಾನುಷ ನ ಮಾನುಷ ಅಮಾನುಷ ಅಂತ ಹೀಗೆಲ್ಲ ಹೇಳ್ತೀವಲ್ಲ, ಅಲ್ಲೆಲ್ಲ ಆಗಿರೋದು ಏನಂದ್ರೆ ನನ್ ಸಮಾಸ. ಅದು ನಕಾರ, ನಕಾರದ ನಂತರ ಚವರ್ಗಿ ಅನುನಾಸಿಕ ಅಕ್ಷರ, ಅಲ್ಲಿಂದ ಸಮಾಸ ಆಗಿ ಅಲ್ಲಿರುವಂತಹ ನಕಾರ ಲುಪ್ತ ಆಗಿ ನಂಜ ಎಂಬಲ್ಲಿ ಜ್ಞ ಹೋಗ್ತದೆ, ಚವರ್ಗಿ ಅನುನಾಸಿಕ ಅಕ್ಷರ ಅದು ಹೋಗ್ತದೆ, ನಕಾರನು ಹೊರಟು ಹೋಗ್ತದೆ, ಉಳಿಯೋದು ಹಾಗಾಗಿ ಅಬ್ರಾಹ್ಮಣ ನ ಮಾನುಷ ಅಜ್ಞಾನಂ ಅಂತ ಹೀಗೆಲ್ಲ ಸಮಾಸ ಆಗ್ತದೆ. ಸರಿಯಾ? ಅಂತೂ ಆ ನಂಜಿನಲ್ಲಿರುವ ಅಕಾರ ಲೋಪ ಆಗಿ ಆ ಥರ ಆಗೋದದು. ಇನ್ನ ಆ ನಿಷೇಧ ಅನ್ನೋ ಅರ್ಥದಲ್ಲಿ ನಾವು ಕೇವಲ ಅಕಾರವನ್ನು ಅದು ನಂಜ ಅಲ್ವೇ ಅಲ್ಲ, ಕೇವಲ ನ ಅಂತ ಮತ್ತೊಂದು ಅವ್ಯಯ ಇದೆ, ನಿಷೇಧವನ್ನು ಸೂಚನೆ ಮಾಡುವಂಥ ಮತ್ತೊಂದು ಅವ್ಯಯ ಇದೆ. ಅಲ್ಲಿ ನಕಾರ ಇಲ್ಲ, ಚವರ್ಗದ ಅನುನಾಸಿಕ ಅಕ್ಷರ ಇಲ್ಲ, ನ ಮಾತ್ರ ಇದೆ ಅಲ್ಲಿ. ಅಲ್ಲಿಂದ ಸಮಾಸ ಆದಾಗ ಆ ನಕಾರದಲ್ಲಿರುವ ನಕಾರಕ್ಕೆ ಲೋಪ ಆಗೋದು, ಕೇವಲ ಮಾತ್ರ ಉಳಿಯೋದು, ಇದ್ಯಾವುದೂ ಇಲ್ಲ. ಹಾಗಾಗಿ ನಂಜಿನಲ್ಲಿರುವ ನಕಾರಕ್ಕೆ ಲೋಪ ಆಗಿ ಅಬ್ರಾಹ್ಮಣ ಅಮಾನುಷ ಅಜ್ಞಾನಂ ಅಬ್ರಾಹ್ಮಣ ಅಪುತ್ರ ಅಂತ ಹೀಗೆಲ್ಲ ಸಮಾಸ ಆಗೋದಿದೆಯಲ್ಲ, ಅದು ನಂಜಿಗೆ ಮಾತ್ರ ಆ ನಿಯಮ. ಇಲ್ಲಿ ನಂಜ ಸಮಾಸ ಆಗೇ ಇಲ್ಲ, ಇದು ನಕಾರ ಸಮಾಸ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನ ಸಮಾಸೋಯಂ ಅಂತ ಹೇಳಿದ್ದಾರೆ. ಸರಿಯಾ? ಅಲ್ಲಿ ನ ಸಮಾಸೋಯಂ ಅಂತ ನ ಅನ್ನೋದಕ್ಕೆ ನಡುವೆ ಸ್ಪೇಸ್ ಇದೆ, ಸ್ಪೇಸ್ ಅಲ್ಲ ಅದು, ಸ್ಪೇಸ್ ಇರಬಾರ್ದು. ನ ಸಮಾಸೋಯಂ, ಇದು ನಕಾರದ ಜೊತೆಗೆ ಸಮಾಸ ಆಗಿರೋದು, ನಂಜಿನ ಜೊತೆ ಸಮಾಸ ಅಲ್ಲ ಅಂತ ಸ್ಪೇಸ್ ಇರಬಾರ್ದಿತ್ತಲ್ಲಿ. ಹೀಗೆ ನ ವೇದಾಹ ನವೇದಾಹ ಅಂತಾನೆ ಒಂದು ಸಮಾಸ ಆಗ್ಲಿಕ್ಕೆ ಸಾಧ್ಯ ಇದೆ. ಇನ್ನೂ ಒಂದು ರೀತಿಯಾಗಿ ಕೂಡ ಅದನ್ನು ಹೊಂದಿಸಬಹುದು. ನ ಸಮಾಸೋಯಂ ಅಂತ ಅದನ್ನ ಪ್ರತ್ಯೇಕವಾಗಿ ಇಟ್ಕೊಂಡ್ರು ಕೂಡ ಸಮಾಸವೇ ಅಲ್ಲ ಇದು. ಸರಿಯಾ? ನ ವೇದೈಹಿ ಅಂತಂದ್ರೆ ವೇದಕ್ಕಿಂತ ಭಿನ್ನವಾದಂತಹ ಶಾಸ್ತ್ರಗಳಿಂದ ಇಲ್ಲಿ ಭಗವಂತ ಜ್ಞೇಯನಾಗಿದ್ದಾನೆ ಅಂತ ಅರ್ಥ. ಅದನ್ನ ಅನುವಾದ ಮಾಡುವವರು ಕೆ.ಟಿ. ಪಾಂಡುರಂಗಾಚಾರ್ಯ ಅನುವಾದದಲ್ಲಿ ಅದೇ ಥರ ಇದೆ. ನ ವೇದೈಹಿ ಎಂಬುದು ಸಮಸ್ತ ಪದವಲ್ಲ, ಸಮಸ್ತ ಪದ ಅಲ್ಲ ಅದು, ಇನ್ನೇನು ವ್ಯಸ್ತ ಪದ ಅದು. ವೇದೈಹಿ ನ, ವೇದಗಳಿಂದ ಜ್ಞೇಯನಲ್ಲ, ಆದರೆ ವೇದಗಳಿಂದ ಭಿನ್ನವಾದಂತಹ ಶಾಸ್ತ್ರಗಳಿಂದ ಜ್ಞೇಯ. ಸರಿಯಾ? ಈ ಥರ ವ್ಯಾಖ್ಯಾನ ಅಲ್ಲಿ ಮಾಡಿದ್ದಾರೆ ಕೆ.ಟಿ. ಪಾಂಡುರಂಗಾಚಾರ್ಯರು. ಸಮಾಸವೇ ಅಲ್ಲ ಅಂತ. ಸಮಾಸವೇ ಅಲ್ಲ ಇದು, ವೇದೈಹಿ ನ ಜ್ಞೇಯ, ಕಿಂತು ವೇದಕ್ಕಿಂತ ಭಿನ್ನವಾದ ಶಾಸ್ತ್ರಗಳಿಂದ ಜ್ಞೇಯ ಅಂತ ಒಂದು ಮಾರ್ಗ. ಇನ್ನೊಂದು, ಇದು ನಕಾರದ ಜೊತೆಗೆ ಸಮಾಸ, ನಂಜ ಅಲ್ವೇ ಅಲ್ಲ ಇದು. ಸರಿಯಾ? ಒಟ್ಟು 3 ಹಂತಗಳು. 3ನೇ ಹಂತ ಇಲ್ಲಿ ಕೊನೆಗೆ ಹೇಳ್ತೇನೆ. ಒಂದು ಸಮಾಸವೇ ಅಲ್ಲ ಅಂತ ಅಭಿಪ್ರಾಯ. ಇನ್ನೊಂದು ನಕಾರದ ಜೊತೆಗೆ ಸಮಾಸ, ನಿಷೇಧವನ್ನು ಹೇಳುವ ನಕಾರದ ಜೊತೆಗೆ ಸಮಾಸ. ಆ ನಕಾರದ ಜೊತೆಗೆ ಸಮಾಸ ಮಾಡಿದಾಗ ಅದಕ್ಕೂ ನಿಷೇಧ ಅಂತಾನೆ ಅರ್ಥ. ಅಲ್ಲಿ ಆ ನಕಾರದಲ್ಲಿರುವಂಥ ಅಕಾರಕ್ಕೆ ಲೋಪ ಆಗೋದಿಲ್ಲ. ಇದು 2ನೇ ಮಾರ್ಗ. ಇನ್ನೊಂದು, ವಿಭಾಷಾನುವೃತ್ಯ ನಲೋಪಸ್ಯ ವಿಕಲ್ಪಿತತ್ವ ನನ್ ಸಮಾಸೋವ. ಬೇರೆ ಕಡೆಯಲ್ಲಿ ಅಬ್ರಾಹ್ಮಣ ಅಮಾನುಷ ಅಂತೆಲ್ಲ ಆಗ್ತದಲ್ಲ,
ಅಲ್ಲಿ ಏನು ನಂಜ ಜೊತೆಗೆ ಸಮಾಸ ಆಗಿದೆಯಲ್ಲ, ಆ ನಂಜ ಜೊತೆಗೇನೆ ಸಮಾಸ ಇರಲಿ. ಪ್ರಸಿದ್ಧವಾದ ನಂಜ ನಕಾರದ ಪಕ್ಕದಲ್ಲಿ ಚವರ್ಗಿ ಅನುನಾಸಿಕ ಅಕ್ಷರ ಅದ್ರ ಜೊತೆಗೇನೆ ಸಮಾಸ ಇರಲಿ, ಅದನ್ನೇ ಇಟ್ಕೊಳ್ಳೋಣ. ಹಾಗಾದ್ರೆ ನಂಜ್ ಅಂತ ಇಟ್ಕೊಂಡ್ರೆ ಅಲ್ಲಿ ನಂಜಿನಲ್ಲಿರುವ ನ ಹೋಗ್ಬೇಕು, ಆ ಉಳಿದು ಅವೇದ ಅಬ್ರಾಹ್ಮಣ ಅಮಾನುಷ ಅಂತ ಆದಂಗೆ ಅವೇದ ಅಂತ ಆಗ್ಬೇಕಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಏನಂದ್ರೆ ನಲೋಪಸ್ಯ ವಿಕಲ್ಪಿತತ್ವಾತ್. ಆ ನಂಜಿನಲ್ಲಿರುವ ನಕಾರಕ್ಕೆ ಲೋಪವನ್ನು ಹೇಳುವ ಸೂತ್ರ ಏನಿದೆಯಲ್ಲ, ಆ ಸೂತ್ರದಲ್ಲಿ ಆ ನಂಜಿಗೆ ಲೋಪ ಹೇಳಿದಾರಲ್ಲ ಅದು ವಿಕಲ್ಪ. ಅದು ನಕಾರಕ್ಕೆ ಲೋಪ ಆಗ್ಲೇಬೇಕಂತ ಏನಿಲ್ಲ, ನಂಜ ಎಂಬಲ್ಲಿರುವ ನಕಾರಕ್ಕೂ ಕೂಡ ಲೋಪ ಆಗ್ಲೇಬೇಕಂತ ಏನಿಲ್ಲ. ಯಾಕಂದ್ರೆ ವಿಭಾಷಾ ಅನ್ನೋದ್ರಿಂದ ಹಿಂದಿನ ಸೂತ್ರದಿಂದ ಅನುವೃತ್ತಿ ಮಾಡ್ಕೋಬೇಕು. ನಲೋಪೋ ನಜಃ ಅಂತ ಸೂತ್ರ, ನಲೋಪೋ ನಜಃ ಅಂತ ಏನು ಸೂತ್ರ ಇದೆ, ಆ ಸೂತ್ರದಲ್ಲಿ ಬಂದಿರುವಂತಹ ಆ ನಕಾರಕ್ಕೆ ಏನು ಲೋಪ ಹೇಳುವ ಒಂದು ಭಾಗ ಇದೆ, ಅದು ವಿಕಲ್ಪ. ವಿಕಲ್ಪ ಆದ್ರಿಂದ ನಕಾರಕ್ಕೆ ಲೋಪ ಆಗೋದೇ ಇಲ್ಲ. ಅದಾಗದೇನೆ ನಂಜದಿಂದಲೇ ಸಮಾಸ ಆಗಬಹುದು. ಈ ಥರನೂ ಕೂಡ ಅದನ್ನ ನಾವು ವಿವರಿಸಬಹುದು. ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ 6ನೇ ಅಧ್ಯಾಯದ 3ನೇ ಪಾದದ 73ನೇ ಸೂತ್ರ ಇದು, ನಲೋಪೋ ನಜಃ ಅಂತ. ಅಲ್ಲಿ ಈ ತರ ಹೇಳಿದರೆ, ನಂಜಃ ನಕಾರಸ್ಯ ಲೋಪಃ ಭವತಿ, ನಂಜನಲ್ಲಿರುವಂತಹ ನಕಾರಕ್ಕೆ ಲೋಪ ಆಗ್ತದೆ ಅಂತ ವಿವರಿಸಿದ್ದಾರೆ. ಉತ್ತರ ಪದೇ ಅಂದ್ರೆ ಮುಂದೆ ಸಮಾಸದಲ್ಲಿ ಅಂತ ಅರ್ಥ. ಸಮಾಸದಲ್ಲಿದ್ದಾಗ ಅದಕ್ಕೆ ಲೋಪ ಆಗ್ತದೆ. ಸಮಾಸದಲ್ಲಿದ್ದಾಗ ನಕಾರಕ್ಕೆ ಲೋಪ ಆಗ್ತದೆ. ಅದಕ್ಕೆ ಅವ್ರು ಕೊಟ್ಟರು ಉದಾಹರಣೆಗಳು: ಅಬ್ರಾಹ್ಮಣ, ಅವೃಷಲಃ, ಅಸುರಾಪಃ, ಅಸೋಮಪಃ, ಅಸೋಮಪಾಶ್ಚಯ ದೇವಾಹ ಅಂತೆಲ್ಲ ನಾವು ಶಾಸ್ತ್ರದಲ್ಲಿ ಕೇಳ್ತೀವಲ್ಲ, ಅಲ್ಲಿ ನ ಸೋಮಪಾಹ ಅಸೋಮಪಾಹ ಅಂತ ಹೀಗೆ ವಿಗ್ರಹ. ಹೀಗೆ ಅವೆಲ್ಲ ಉದಾಹರಣೆಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೂತ್ರದ ಸಂಖ್ಯೆ 6ನೇ ಅಧ್ಯಾಯ 3ನೇ ಪಾದದ 73ನೇ ಸೂತ್ರ. ನಜಃ ನಲೋಪೆ, ನಂಜಿನಲ್ಲಿರುವಂತಹ ನಕಾರಕ್ಕೆ ಲೋಪ ಆಗ್ತದೆ. ಮುಂದೆ ಈ ತರ ಎಲ್ಲ ಬೇರೆ ಬೇರೆ ತರದ ರೂಪಗಳು ನಿಷ್ಪನ್ನ ಆಗ್ತವೆ. ನ ಬ್ರಾಹ್ಮಣ, ಅಬ್ರಾಹ್ಮಣ, ಈ ತರ ಎಲ್ಲ. ಇದು ಮೂಲ ಸೂತ್ರ. ಆ ಮೂಲ ಸೂತ್ರದಲ್ಲಿ ನಂಜಿಗೆ ಲೋಪ ಹೇಳಿದ್ದಾರೆ, ನಲೋಪೋ ನಂಜಹನಲ್ಲಿ. ಆದರೆ ಹಿಂದಿನ ಸೂತ್ರದಿಂದ ವಿಭಾಷಾ ಅಂತ ಅನುವೃತ್ತಿ ಮಾಡ್ಕೋಬೇಕು. ಆ ಥರ ಅನುವೃತ್ತಿ ಮಾಡ್ಕೊಂಡ್ಬಿಟ್ರೆ ಆ ಲೋಪ ಆಗುವುದೇ ವಿಕಲ್ಪ ಅಂತ ಆಗಿಬಿಡ್ತದೆ. ನನ್ನ ಜೊತೆ ಸಮಾಸ ಆಯ್ತು, ಆದ್ರೆ ಲೋಪ ಆಗೋದು ವಿಕಲ್ಪ ಅಂತ ಆಗಿಬಿಟ್ರೆ ಆ ಲೋಪ ಆಗದೇನೆ ಈ ತರ ನ ವೇದಾಹ ಅವೇದಾಹ ಅಂತನೂ ಕೂಡ ಹೀಗೂ ಕೂಡ ನಿಷ್ಪನ್ನ ಆಗ್ಬಹುದು. ಹಿಂದಿನ ಸೂತ್ರ 6:3:72 ರಾತ್ರೇ ಕೃತಿ ವಿಭಾಷಾ ಅಂತ ಅಲ್ಲಿದೆ. ವಿಭಾಷಾ ಅಂದ್ರೆ ವಿಕಲ್ಪ ಅಂತ ಅರ್ಥ. ಅದನ್ನ ಈ ಸೂತ್ರಕ್ಕೆ ತಗೊಂಡ್ಬಿಡ್ಬೇಕು. ತಗೊಂಡ್ಬಿಟ್ರೆ ನಲೋಪ ಆಗಬಹುದು, ಆಗದೆ ಇರಬಹುದು ಅಂತ 2 ಅವಕಾಶಗಳನ್ನು ಕೊಟ್ಟಾಗಾಯ್ತು. ಇಲ್ಲಿ ನ ಸಮಾಸೋಯಂ ವಿಭಾಷಾನುವೃತ್ಯ ನಲೋಪಸ್ಯ ವಿಕಲ್ಪಿತತ್ವಾತ್ ನನ್ ಸಮಾಸೋವ. ವಿಭಾಷಾನುವೃತ್ಯ, ವಿಭಾಷಾ ಎಂಬುದನ್ನು ಹಿಂದಿನ ಸೂತ್ರದಿಂದ ಅನುವೃತ್ತಿ ಮಾಡ್ಕೊಂಡಿರೋದ್ರಿಂದ ನಕಾರದ ಲೋಪವೇ ವಿಕಲ್ಪ. ಆದ್ರಿಂದ ನನ್ನ ಜೊತೆಗೆ ಸಮಾಸವೂ ಆಗಬಹುದು. ಹೀಗೆ ರಾಘವೇಂದ್ರ ಸ್ವಾಮಿ ಹೇಳಿರೋದ್ರಿಂದ ನನ್ ಸಮಾಸೋವಾ ಅಂತ ಹೇಳಿರೋದ್ರಿಂದ ಹಿಂದಿನ ನ ಸಮಾಸೋಯಂ ಅಂತಿದೆಯಲ್ಲ, ಅದು ನಿಷೇಧ ಎಂಬ ಅರ್ಥದಲ್ಲಿರುವ ನಕಾರದ ಜೊತೆಗೆ ಸಮಾಸ ಅಂತನೂ ಅರ್ಥ ಮಾಡಬಹುದು. ಆ ಅರ್ಥವೇ ಹೆಚ್ಚು ಸ್ವರಸ. ನಾ ಹೇಳಿದ್ದ ಸಮಾಸವೇ ಅಲ್ಲ ಅಂತ, ಇದು ಸಮಾಸವೇ ಅಲ್ಲ ವ್ಯಸ್ತಪದ ಅಂತ ಕೆ.ಟಿ. ಪಾಂಡುರಂಗಿಯವರು ಅನುವಾದ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಹೇಳಿದೆ. ಕೆ.ಟಿ. ಪಾಂಡುರಂಗಿಯವರು ಅನುವಾದ ಮಾಡಿದ ಪ್ರಕಾರ ಇದು ಸಮಾಸವೇ ಅಲ್ಲ ಅಂತ ಒಂದು ಮಾರ್ಗ. ಸಮಾಸ ಹೌದು, ಅದು ನಿಷೇಧವನ್ನು ಹೇಳುವ ನಕಾರದ ಜೊತೆಗೆ ಸಮಾಸ ಅಂತ 2ನೇ ಮಾರ್ಗ. ಸಮಾಸ ಹೌದು, ನಿಷೇಧವನ್ನು ಹೇಳುವ ನನ್ನ ಜೊತೆಗೆ ಸಮಾಸ, ಆದ್ರೆ ನಕಾರಕ್ಕೆ ಲೋಪ ಆಗಿಲ್ಲ ಅಂತ 3ನೇ ಮಾರ್ಗ. ಅದು ವಾಕ್ಯದ ಶೈಲಿ ನೋಡಿದ್ರೆ ಎರಡೇ ಮಾರ್ಗವನ್ನು ರಾಘವೇಂದ್ರ ಸ್ವಾಮಿ ತೋರಿಸ್ತಾ ಇದ್ದಾರೆ. ಸಮಾಸ ಅಲ್ಲ ಅಂತ ಅನ್ನೋದು ಅವರ ಅಭಿಪ್ರಾಯ ಅಲ್ಲ. ನಕಾರದ ಜೊತೆಗೆ ಸಮಾಸ ಅಂತ ಒಂದು, ನನ್ನ ಜೊತೆಗೆ ಸಮಾಸ ಅಂತ ಇನ್ನೊಂದು. ಹೀಗೆ 3 ಮಾರ್ಗಗಳನ್ನ ತೋರಿಸೋದು ಉದ್ದೇಶ ಅದಕ್ಕೆ. ಆದರೆ ವಾಕ್ಯದ ಶೈಲಿಯನ್ನು ಗಮನಿಸಿದ್ರೆ 2 ಮಾರ್ಗಗಳು. ಒಂದು ನಿಷೇಧವನ್ನು ಹೇಳುವ ನಕಾರದ ಜೊತೆಗೆ ಸಮಾಸ,
ಮತ್ತೊಂದು ನಿಷೇಧವನ್ನು ಹೇಳುವ ನನ್ನ ಜೊತೆಗೆ ಸಮಾಸ, ಆದರೆ ಅಲ್ಲಿ ಲೋಪ ಆಗಲಿಲ್ಲ ಅಂತ ನಾನು ಅದಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಬಯಸ್ತೇನೆ.